ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರ ಬರ್ಬಾದಾಗಿ ಹೋಗ್ತಾ ಇದೆಯಾ? ಅದಕ್ಕೆ ಪೂರಕವಾದ ಡೆವಲಪ್ಮೆಂಟ್ಸ್ ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಈಗ ಎದುರಾಗ್ತಾ ಇದೆ. ಉಚಿತ ಟ್ರೀಟ್ಮೆಂಟ್ ಕೊಡುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳ ದರ ಹೆಚ್ಚಳ ಆಗಿದೆ. ಎಷ್ಟು ಹೆಚ್ಚಳ ಆಗಿದೆ, ಯಾವ ಸೇವೆ, ಇದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸರ್ಕಾರಿ ಆಸ್ಪತ್ರೆಗಳ ದರಗಳು ಏರಿಕೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಗ್ಯಾರಂಟಿ ಎಫೆಕ್ಟ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆ. ಗ್ಯಾರಂಟಿಯಿಂದ ಸರ್ಕಾರದ ಖಜಾನೆ ಖಾಲಿ ಆಯ್ತಾ ಎಂಬ ಡೌಟ್ ಶುರುವಾಗಿದೆ. ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಲಿಕ್ಕೆ ಸರ್ಕಾರ ದರ ಏರಿಕೆ ಮಾಡ್ತಾ ಇದೆ ಎಂಬ ಆರೋಪ ಮೊದಲಿನಿಂದಲೂ ಕೂಡ ಇತ್ತು. ಈಗ ಅದಕ್ಕೆ ಮತ್ತೊಂದು ನಿದರ್ಶನ ಸಿಕ್ಕಿದೆ. ಗ್ಯಾರಂಟಿಯಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆಯಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆಯಾಗಿದ್ದು, ಸರ್ಕಾರಿ ಸೇವೆಗಳ ದರ 10% 20% ಏರಿಕೆಯಾಗಿದೆ. ಇದರಿಂದಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದರ ಏರಿಕೆಯಾಗಿರುವ ಬಗ್ಗೆ ನೋಟಿಸ್ ಹಾಕಿದ್ದಾರೆ. ಆಸ್ಪತ್ರೆಯ ಹೊರರೋಗಿ ವಿಭಾಗಗಳ ಮುಂದೆ ದರ ಏರಿಕೆಯಾಗಿದೆ ಅಂಥೇಳಿ ನೋಟಿಸ್ ಕೂಡ ಅಂಟಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶುಲ್ಕ ಅಂದರೆ ನೋಂದಣಿ ಮಾಡುವುದನ್ನು ಶುಲ್ಕ ಹೆಚ್ಚಳ ಆಗಿದೆ. ಅಡ್ಮಿಷನ್ ಚಾರ್ಜಸನ್ನು ಈಗ ಹೊಸದಾಗಿ ಏರಿರುವಂಥದ್ದು. ಬೇರೆ ಎಲ್ಲೆಲ್ಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ವಿಕ್ಟೋರಿಯಾ ಆಸ್ಪತ್ರೆ ಪ್ರತಿಷ್ಠಿತ ರಾಜ್ಯದ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆ ಅಂದರೆ ಅದು ವಿಕ್ಟೋರಿಯಾ ಆಸ್ಪತ್ರೆ. ಈ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಂದಂಥ ಪೇಷಂಟ್ಗಳು, ಹೊರರೋಗಿ ವಿಭಾಗದಲ್ಲಿ ಬಂದಂಥವರು ಫಸ್ಟು ನೋಂದಣಿಯನ್ನು ಮಾಡಿಸ್ಕೊಳ್ತಾರೆ. ಅವರ ಹೆಸರು ಮತ್ತು ಯಾವುದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ. ಆ ನೋಂದಣಿ ಶುಲ್ಕ ಮೊದಲು ಇದ್ದಂಥ ಶುಲ್ಕಕ್ಕೂ ಈಗ ಅಡ್ಮಿಷನ್ ಚಾರ್ಜಸ್ಗಿದ್ದಂಥ ಶುಲ್ಕಕ್ಕೂ ಜಾಸ್ತಿ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಲ್ಲಿ ನೋಟಿಸನ್ನು ಅಂಟಿಸಿದ್ದಾರೆ. ನಾನು ನಿಮಗೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಹೊರರೋಗಿ ವಿಭಾಗದ ಪುಸ್ತಕ ನೋಂದಣಿ ದರ 20 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಮೊದಲು 10 ರೂಪಾಯಿ ಇತ್ತು, ಈಗ ಅದು 20 ರೂಪಾಯಿ ಆಗಿದೆ. ನಂತರ ದಾಖಲಾತಿ ಶುಲ್ಕ ತಾವೇನು ನೋಡ್ತಾ ಹೋಗ್ತಾ ಇದ್ದೀರಾ, 50 ರೂಪಾಯಿ ಮಾಡಿದ್ದಾರೆ. ಮೊದಲು ದಾಖಲಾತಿ ಶುಲ್ಕ ಇರಲಿಲ್ಲ, ಈಗ ದಾಖಲಾತಿ ಶುಲ್ಕವನ್ನು ಏರಿಕೆ ಮಾಡಿರುವಂಥದ್ದು. ಈ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ದರ ಏರಿಕೆ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಇರ್ತೀವಿ ಅಂತ ಹೇಳ್ತಾರೆ, ಆದರೆ ಈ ರೀತಿಯಾಗಿ ಏರಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. 20 ರೂಪಾಯಿ 50 ರೂಪಾಯಿ ಸಣ್ಣ ಪ್ರಮಾಣದ ಅಮೌಂಟ್ ಆದರೂ ಕೂಡ ಬಡ ಜನರಿಗೆ ಅದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಹಳ್ಳಿಗಳಿಂದ ಟ್ರೀಟ್ಮೆಂಟ್ಗೆ ಅಂತ ಬರುವಂಥ ಜನ 50 ರೂಪಾಯಿ ಅಡ್ಮಿಷನ್ ಚಾರ್ಜಸ್ ಸೇರುವಂಥ ಅವಶ್ಯಕತೆ ಏನಿತ್ತು? ಇರುವಂಥ 10 ರೂಪಾಯಿನಲ್ಲೇ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗಿದೆ. ಈಗ 20 ರೂಪಾಯಿ ಏರಿಕೆ ಮಾಡಿರುವಂಥದ್ದು ನಿಜಕ್ಕೂ ಇದು ಒಪ್ಪುವಂಥದ್ದಲ್ಲ. ದರ ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ, ಬದಲಾವಣೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸರ್ಕಾರಿ ಆಸ್ಪತ್ರೆಯ ಯಾವ್ಯಾವ ವೈದ್ಯಕೀಯ ಸೇವೆಗಳ ದರ ಏರಿಕೆ ಎಷ್ಟಾಗಿದೆ ಅಂತ ತೋರಿಸ್ತೀವಿ ನೋಡಿ. OPD ರಿಜಿಸ್ಟ್ರೇಷನ್ ಬುಕ್ ಹಿಂದಿನ ದರ 10 ರೂಪಾಯಿ ಇತ್ತು, ಈಗಿನ ದರ 20 ರೂಪಾಯಿ ಆಗಿದೆ. ಎಷ್ಟು ಹೆಚ್ಚಳ ಆಗಿದೆ ಅಂದರೆ 10 ರೂಪಾಯಿ. ಒಳರೋಗಿಯ ಅಡ್ಮಿಷನ್ ಮೊದಲಿಗೆ 25 ರೂಪಾಯಿ ಇತ್ತು, ಈಗ ಅದು 50 ರೂಪಾಯಿಗಾಗಿದೆ. 25 ರೂಪಾಯಿ ಹೆಚ್ಚಳ ಆಗಿದೆ. ರಕ್ತ ಪರೀಕ್ಷೆಗೆ ಮೊದಲು 70 ರೂಪಾಯಿ ಕೊಡಬೇಕಿತ್ತು, ಈಗ 120 ರೂಪಾಯಿ ಆಗಿದೆ. 50 ರೂಪಾಯಿ ಜಾಸ್ತಿ ಆಗಿದೆ. ವಾರ್ಡ್ ಚಾರ್ಜಸ್ ಮೊದಲು 25 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. 25 ರೂಪಾಯಿ ಇದರಲ್ಲೂ ಜಾಸ್ತಿ. ಆಸ್ಪತ್ರೆಯ ತ್ಯಾಜ್ಯ ನಿರ್ವಹಣೆ ಮೊದಲು 10 ರೂಪಾಯಿ ಇತ್ತು, ಈಗಿನ ದರ 50 ರೂಪಾಯಿ ಆಗಿದೆ. 40 ರೂಪಾಯಿ ಎಕ್ಸ್ಟ್ರಾ ಆಗಿದೆ. ಹೀಗೆ ಹಲವು ಸೇವೆಗಳ ದರಗಳನ್ನು ಏರಿಕೆ ಮಾಡಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಸರ್ ಏನು ಜಾಸ್ತಿ ಮಾಡ್ರೆ ಅದು ತಪ್ಪು. ಅದು ಬಡಬಗ್ಗರಿಗೆ ತೊಂದರೆ ಆಗ್ತದೆ. ನಮ್ಮದೇ ನಮ್ಮ ಹುಡುಗ ಒಂದು ಆಪ್ರೇಷನ್ದು ಒಂದು ಬಿಲ್ ಮಾಡ್ಸೊಂಬ ಅಂತ ಹೇಳಿದ್ರು. ಅದು 150 ರೂಪಾಯಿ ಚಾರ್ಜ್ ಅಂತ ಹೇಳಿದ್ರು. ಅದಕ್ಕೆ 350 ರೂಪಾಯಿ ಬಿಲ್ ಮಾಡ್ಯಾರ. 350 ರೂಪಾಯಿ ಬಿಲ್ ಮಾಡಿ ನನಗೊಂದು ರಶೀಟಿ ಕೊಟ್ಟಾರ. ಇದೇನಪ್ಪ? ಅಲ್ಲ 150 ರೂಪಾಯಿ ಸರ್ ಅದು. ಈಗ 350 ರೂಪಾಯಿ ತೊಗೊಂಡು. ಇನ್ನು ರಾಜ್ಯದ ಅತಿದೊಡ್ಡ ಆಸ್ಪತ್ರೆ ವಿಕ್ಟೋರಿಯಾದಲ್ಲಿ ದರ ಏರಿಕೆ ಆಗಿರುವುದನ್ನು ಕಂಡು ರೋಗಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲ ಸರ್, ಇದು ಗೌರ್ಮೆಂಟ್ ಆಸ್ಪತ್ರೆ. ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಬಡವರು ಬರೋರು, ಕೂಲಿ ಕೆಲಸ ಮಾಡೋರು. ನಮಗೆ 10 ರೂಪಾಯಿ ಇದ್ದಾಗಲೇ ಸ್ವಲ್ಪ ಚೆನ್ನಾಗಿತ್ತು. ಇವಾಗ 50 ರೂಪಾಯಿ ಮಾಡಿದ್ರೆ ಹೆಂಗೆ ಸರ್? ಅದಕ್ಕೆ ಟೆಸ್ಟಿಗೆ ಬರೆದು ಕೊಡ್ತಾರೆ, ಎಲ್ಲದಕ್ಕೂ ದುಡ್ಡು ಕಟ್ಟಬೇಕಾಗುತ್ತೆ. ರೇಷನ್ ಕಾರ್ಡ್ ಇದ್ದರೆ ಅರ್ಧ ಅಂತಾರೆ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ಒಂದು ದಿವಸ ಪೂರ್ತಿ ಅದೇ ಆಗ್ಬಿಡುತ್ತೆ. ಅವನಿಗೆ ನಮ್ಮ ಹುಡುಗನಿಗೆ ಆಪ್ರೇಷನ್ ಮಾಡಬೇಕಾಗಿತ್ತು, ಇವತ್ತು ಅಡ್ಮಿಟ್ ಆಗಬೇಕಾಗಿತ್ತು. ಅವನಿಗೆ ಆ್ಯಕ್ಚುಲಿ ಮತ್ತೆ ಬಿಲ್ ಮಾಡಿಸ್ಕೊಂಬ ಅಂದರು, ಫೈಲ್ ಮಾಡಿಸ್ಕೊಂಬರೋದಕ್ಕೆ ಹೋಗಿದ್ದಕ್ಕೆ ಅವ್ನು 350 ರೂಪಾಯಿ ತೊಗೊಂಡ್ರು. ಇಲ್ಲಿ ಫೈಲಲ್ಲಿ 50 ರೂಪಾಯಿ ಇದೆ. ಆ 350 ರೂಪಾಯಿ ಅಲ್ಲಿ ಅವನ ಹತ್ರ ಇಸ್ಕೊಂಡಿರೋದು. ಇಲ್ಲಿದೆ ಸರ್ ಫೈಲ್. ಅವ್ರು ಫಸ್ಟ್ ನಾನು ಕೇಳಿದೆ 350 ರೂಪಾಯಿ ಏನು ತೊಗೋಬೇಕು ಅಂತ ಕೇಳಿದೆ. ಅಲ್ಲಿ ಫೈಲ್ ನೋಡಿ ಆಮೇಲೆ ನೀವು ನನಗೆ ಹೇಳಿ ಅಂತ ಹೇಳಿದರು.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆ ಮಾಡಿರೋದು ಎಷ್ಟು ಸಮಂಜಸ ಅಂಥೇಳಿ ಸರ್ಕಾರ ಅವಲೋಕಿಸಬೇಕಿದೆ. ಕೂಡಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏರಿಕೆಯಾಗಿರುವ ದರವನ್ನು ಹಿಂದಕ್ಕೆ ಪಡಿಬೇಕು ಅನ್ನುವ ಆಗ್ರಹ ಜೋರಾಗಿದೆ. ಮೊದಲಿನ ರೀತಿಯಲ್ಲಿಯೇ ದರ ಫಿಕ್ಸ್ ಆಗುತ್ತಾ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.